ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಥರ್ಡ್ ಸೆಮಿಸ್ಟರ್ BCom ಕಾರ್ಪೊರೇಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಈ ಕ್ವಶನ್ ಪೇಪರು ಫೆಬ್ರವರಿ 2025 NEP ಸಿಲೆಬಸ್ ಇತ್ತು ಆವಾಗ. ಸೊ ಅದರಲ್ಲಿ ಏನೇನು ಕ್ವಶನ್ ಕೊಟ್ಟಿದ್ರು ಅಂತ ನೋಡೋಣ. ಫಸ್ಟು ಸೆಕ್ಷನ್ ಏನಲ್ಲಿ ಟೋಟಲ್ 8 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 6 ಕ್ವಶನ್ನ ಚೂಸ್ ಮಾಡಿ ಬರಿಬೇಕಾಗಿರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ಗಿದೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ ವಾಟ್ ಡು ಯು ಮೀನ್ ಬೈ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೇಳಿದ್ದಾರೆ. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಏನು ಅಂತ. ಸೊ ನಾನು ಈ ಆನ್ಸರ್ನ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಪ್ರಕಾರನೇ ತೊಗೊಂಡಿದ್ದೀನಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಫಸ್ಟು ವಾಟ್ ಡು ಯು ಮೀನ್ ಬೈ ಕಾಲ್ಸ್ ಇನ್ ಅರಿಯರ್ಸ್ ಅಂತ. When all shareholders have do not made the payment within the given date, the amount called for but not paid is calls in arrears, or calls in arrears the amount of money that a shareholders owes to a company but has not paid within the specific time. ಸೊ ಏನಂತಂದರೆ ಕಂಪನಿ ಯಾವಾಗ ಶೇರ್ಸ್ನ ಇಶ್ಯೂ ಮಾಡಿರ್ತಾರೆ ಆಗ ಶೇರ್ ಹೋಲ್ಡರ್ಸ್ ಇನ್ನೂ ಅಮೌಂಟನ್ನು ಪೇ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ಏನು, 1 ಶೇರ್ 10 rupees ಅಂತ ಅಂದರೆ ಅಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ 5 rupees ಇರುತ್ತೆ, ಅಲಾಟ್ಮೆಂಟ್ ಸ್ಟೇಜಲ್ಲಿ 3 rupees ಇರುತ್ತೆ, ಆ್ಯಂಡ್ ನೆಕ್ಸ್ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 3 rupees ಇರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಅಮೌಂಟನ್ನು ಪೇ ಮಾಡಿರಲ್ಲ, ಇನ್ನೂ ಡ್ಯೂ ಇರುತ್ತಲ್ವ, ಆ ಅಮೌಂಟನ್ನು ನಾವು ಏನಂತ ಕರಿತೀವಿ ಅಂದರೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ವೆನ್ ಆಲ್ ಶೇರ್ ಹೋಲ್ಡರ್ಸ್ ಹ್ಯಾವ್ ನಾಟ್ ಮೇಡ್ ದ ಪೇಮೆಂಟ್ ವಿತಿನ್ ದ ಗಿವನ್ ಡೇಟ್, ದ ಅಮೌಂಟ್ ಕಾಲ್ಡ್ ಫಾರ್ ಬಟ್ ನಾಟ್ ಪೇಡ್ ಈಸ್ ಕಾಲ್ಡ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ B ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸ್ಟೇಟ್ ವೇರಿಯಸ್ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ಸ್ ಅಂತ ಕೇಳಿದ್ದಾರೆ. ಅಂಡರ್ ರೈಟರ್ಸ್ ಆಫ್ ಶೇರ್ಸಲ್ಲಿ ಬರೋಂಥದ್ದು ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ಸಲ್ಲಿ ಯಾವ್ಯಾವಿದೆ ಅಂದರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಇದೆ, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಇದೆ, ಪ್ಯೂರ್ ಅಂಡರ್ ರೈಟಿಂಗ್ ಇದೆ, ಫರ್ಮ್ ಅಂಡರ್ ರೈಟಿಂಗ್ ಇದೆ. ಸೊ ಟೋಟಲ್ಲು 4 ಟೈಪ್ಸ್ ಇದೆ. ಸೊ 4 ಟೈಪ್ಸನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಕ್ವಶನ್ ನೋಡಿ, ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಕೇಳಿದ್ದಾರೆ. ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ಗೆ ರೀಸನ್ಸ್ ಕೊಡಿ ಅಂತ. ಸೊ ಯಾವಾಗ ಅಂತಂದರೆ 2 ರೀಸನ್ಸ್ ಫಾರ್ ವ್ಯಾಲ್ಯೂಯೇಷನ್ ಶೇರ್ಸ್ ಆರ್, ಫಸ್ಟು ಅಮಾಲ್ಗಮೇಷನ್ ಆರ್ ಅಬ್ಸರ್ಪ್ಷನ್ ಆಫ್ ಕಂಪನೀಸ್ ಟೇಕ್ ಪ್ಲೇಸ್, ಅದರ್ವೈಸ್ ವೆನ್ ಎ ಬ್ಲಾಕ್ ಆಫ್ ಶೇರ್ಸ್ ಆರ್ ಪರ್ಚೇಸ್ಡ್ ಆರ್ ಸೋಲ್ಡ್. ಸೊ ಒಂದು ರೀಸನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ, 2 ರೀಸನ್ಸ್ ಬರೆದ್ರೆ 2 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, ಡಿ ಲೀಸ್ಟ್ ಔಟ್ ಎನಿ 4 ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ನಮ್ಗೆ ಗೊತ್ತಿದೆ, ವಿ ಕೆನಾಟ್ ಸಿ ಆ್ಯಂಡ್ ಟಚ್ ಬಟ್ ವಿ ಕ್ಯಾನ್ ಫೀಲ್. ಸೊ ಅದರಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಪೇಟೆಂಟ್ಸ್ ಇದೆ, ಗುಡ್ ವಿಲ್ ಇದೆ, ಟ್ರೇಡ್ ಮಾರ್ಕ್ ಇದೆ, ಕಾಪಿರೈಟು, ಸಾಫ್ಟ್ವೇರು, ಕಸ್ಟಮರ್ ಲೀಸ್ಟು. ಸೊ ಇದೆಲ್ಲನೂ ಕೂಡ ಯಾವುದು ಅಂತಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ 4 ಎಕ್ಸಾಂಪಲ್. ಸೊ 4 ಅಂದರೆ 4 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ವಾಟ್ ಡು ಯು ಮೀನ್ ಬೈ ಇಶ್ಯೂ ಆಫ್ ಶೇರ್ಸ್ ಅಂತ ಕೇಳಿದ್ದಾರೆ. ದ ಇಶ್ಯೂ ಆಫ್ ಶೇರ್ಸ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಎ ಕಂಪನಿ ರೈಸ್ಡ್ ಕ್ಯಾಪಿಟಲ್ ಬೈ ಸೆಲ್ಲಿಂಗ್ ಓನರ್ಶಿಪ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಟು ದ ಪಬ್ಲಿಕ್. ಸೊ ನಾವು ಏನಂತಂದರೆ ಪಬ್ಲಿಕ್ಗೆ ಶೇರ್ನ ಇಶ್ಯೂ ಮಾಡಿ ಆ ಓನರ್ಶಿಪ್ನ ಸೇಲ್ ಮಾಡ್ತೀವಲ್ವ, ಆ ಒಂದು ಪ್ರೋಸೆಸ್ಗೆ ಇಶ್ಯೂ ಆಫ್ ಶೇರ್ಸ್ ಅಂತ ಕರಿತೇವೆ. ಅದರಲ್ಲಿ ಓನರ್ಶಿಪ್ಗೆ ಯಾವುದಿರುತ್ತೆ ಅಂದರೆ ಈಕ್ವಿಟಿ ಶೇರ್ಸ್ ಇರುತ್ತೆ, ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಫಸ್ಟ್ ಪ್ರಿಯಾರಿಟಿನ ಕೊಟ್ಟಿರ್ತೀವಿ. ಸೊ ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತಂದರೆ ದ ಇಶ್ಯೂ ಆಫ್ ಶೇರ್ is the process by which a company raises capital by selling ownership in the form of shares to the public. ಕಂಪನಿನಲ್ಲಿರೋ ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡುವಂಥ ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂದರೆ ದ ಇಶ್ಯೂ ಆಫ್ ಶೇರ್ಸ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟು FO ವಾಟ್ ಈಸ್ ಫರ್ಮ್ ಅಂಡರ್ ರೈಟಿಂಗ್ ಅಂತ ಕೇಳಿದ್ದಾರೆ. ಏನು ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಫರ್ಮ್ ಅಂಡರ್ ರೈಟಿಂಗ್ ಮೀನ್ಸ್ ಆ್ಯನ್ ಅರೇಂಜ್ಮೆಂಟ್ ಅಂಡರ್ ವಿಚ್ ಆ್ಯನ್ ಅಂಡರ್ ರೈಟರ್ ಆರ್ ಅಂಡರ್ ರೈಟರ್ಸ್ ಮೇಕ್ ಡೆಫಿನೆಟ್ ಕಮಿಟ್ಮೆಂಟ್ ಟು ಟೇಕ್ ಅಪ್ ಸರ್ಟೆನ್ ಶೇರ್ಸ್ ಆಫ್ ಎ ಕಂಪನಿ ಇರ್ರೆಸ್ಪೆಕ್ಟಿವ್ ಆಫ್ ದ ನಂಬರ್ಸ್ ಆಫ್ ಶೇರ್ಸ್ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್. ಫರ್ಮ್ಸ್ ಅಂಡರ್ ರೈಟಿಂಗ್ ಅಂತಂದರೆ ಇಲ್ಲಿ ಅಂಡರ್ ರೈಟರ್ಸ್ ಅಲ್ಲದೇನೆ ಕಂಪನಿನೇ ತಾನೇ ಓನಾಗಿ ಕೆಲವೊಂದು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಸುತ್ತಲ್ವ, ಆ ಒಂದು ಪ್ರೋಸೆಸ್ಗೆ ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಡು ಯು ಮೀನ್ ಬೈ ಗುಡ್ ವಿಲ್ ಅಂತ ಕೇಳಿದ್ದಾರೆ. ಸೊ ಗುಡ್ ವಿಲ್ ಅಂತ ಅಂದರೆ ಗುಡ್ ವಿಲ್ ರೆಫರ್ಸ್ ಟು ಆನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ದಟ್ ರೆಪ್ರೆಸೆಂಟ್ ದ ರೆಪ್ಯುಟೇಷನ್, ಕಸ್ಟಮರ್ಸ್ ಲಾಯಲ್ಟಿ, ಬ್ರ್ಯಾಂಡ್ ರೆಕಗ್ನೈಸೇಷನ್ ಆ್ಯಂಡ್ ಅದರ್ ನಾನ್ ಫಿಸಿಕಲ್ attributes of the company, or goodwill is the extra value attached to the business over and above the intrinsic value of its net assets. So ಇಲ್ಲಿ goodwill ಅಂತಂದರೆ it is an intangible assets. It represents the reputation of the company
ಕಂಪನಿ ಆರ್ ವ್ಯಾಲ್ಯೂ ಆಫ್ ದ ಕಂಪನಿ. ಸೊ ಅದರಲ್ಲಿ ಏನಂತಂದರೆ ಕಸ್ಟಮರ್ ಲಾಯಲ್ಟಿ ಇರುತ್ತೆ, ಬ್ರ್ಯಾಂಡ್ ರೆಕಗ್ನೈಸೇಷನ್ ಇರುತ್ತೆ ಆ್ಯಂಡ್ ಅದರ್ ನಾನ್ ಫಿಸಿಕಲ್ ಆಟ್ರಿಬ್ಯೂಟ್ಸ್ನ ಕಂಪನಿ ಕಡೆಗೆ ತೋರಿಸುತ್ತೆ. ಅದು ಬಂದು ಗುಡ್ ವಿಲ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸ್ಟೇಟ್ ಅಂಡರ್ ವಾಟ್ ಹೆಡ್ಡಿಂಗ್ ದ ಫಾಲೋಯಿಂಗ್ ಐಟಮ್ಸ್ ವಿಲ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ಸೊ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಹೆಡ್ಡಿಂಗ್ಸಲ್ಲಿ ಈ ಐಟಮ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ಫಸ್ಟು ಕಾಲ್ಸ್ ಇನ್ ಅರಿಯರ್ಸ್ ಆ್ಯಂಡ್ ಲೂಸ್ ಟೂಲ್ಸ್. ಕಾಲ್ಸ್ ಇನ್ ಅರಿಯರ್ಸ್ ಮೇನ್ ಹೆಡ್ ಯಾವುದಂತಂದರೆ ನಾವು ಶೇರ್ ಹೋಲ್ಡರ್ಸ್ ಫಂಡ್. ಸೊ ನಾವು ಲಯಬಿಲಿಟೀಸ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಏನಂತಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತೊಗೊಳ್ತೀವಿ. ಆ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಯಾವುದು ಮನಿ ಇನ್ನೂ ಬಂದಿರಲ್ಲ ಅದನ್ನು ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. ದಟ್ ಈಸ್ ಶೇರ್ ಕ್ಯಾಪಿಟಲಲ್ಲಿ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತೊಗೊಳ್ತೀವಿ, ಅದರಲ್ಲಿ ಇಲ್ಲಿ ಶೇರ್ ಕ್ಯಾಪಿಟಲ್ಲು ತೊಗೊಳ್ತೀವಲ್ವಾ, ಸಬ್ ಹೆಡ್ಡಿಂಗು ಶೇರ್ ಕ್ಯಾಪಿಟಲ್ ಬರುತ್ತೆ. ಲೂಸ್ ಟೂಲ್ಸ್ ಬಂದು ಕರೆಂಟ್ ಅಸೆಟ್ಸು. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರೀಸಿನಲ್ಲಿ ನಾವು ಸಬ್ ಹೆಡ್ಡಿಂಗ್ ಇನ್ವೆಂಟರೀಸಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಪಾಯಿಂಟ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸು. 2 ಮಾರ್ಕ್ಸ್ ಅಂತೂ ಫುಲ್ ತುಂಬಾ ಈಸಿಯಾಗಿ ಕೇಳಿದ್ದಾರೆ. ಸೊ ಇಷ್ಟೇ ಆನ್ಸರ್ ಬರೆದ್ರೆ ಪ್ರಾಪರಾಗಿ ಸಾಕು. ಸೊ ಇದಿಷ್ಟರಲ್ಲಿ ಯಾವ್ದಾದ್ರು 6 ಬರೆದ್ರೆ ನಿಮಗೆ ಔಟ್ ಆಫ್ ಇಲ್ಲಿ 12 ಮಾರ್ಕ್ಸ್ ಬರುತ್ತೆ. ಅಂದರೆ ಇಲ್ಲಿ ಸೆಕ್ಷನ್ A 12 ಇರುತ್ತೆ. ಸೊ ನೀವು ಇಲ್ಲೇ 12 ಮಾರ್ಕ್ಸ್ನ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಬಿನ ನೋಡೋಣ. ಸೆಕ್ಷನ್ ಬಿನಲ್ಲಿ ಟೋಟಲ್ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಈ 5 ಕ್ವಶನ್ಸಲ್ಲಿ ಯಾವುದಾದ್ರೂ 3 ಕ್ವಶನ್ಸ್ನ ಚೂಸ್ ಮಾಡಬೇಕು ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಇದರಲ್ಲೂ ಕೂಡ ಟೋಟಲ್ 12 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ವೆರಿ ಈಸಿ. ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೆಕೆಂಡ್ ಕ್ವಶನ್, ಇದು ಫಸ್ಟ್ ಕ್ವಶನ್ ಸೆಕ್ಷನ್ ಎನಲ್ಲಿ ಸಬ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಇದು ಬಂದು ಸೆಕೆಂಡ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ನೋಡಿ, ಮೂನ್ ಲಿಮಿಟೆಡ್ ಮೇಡ್ ಇಶ್ಯೂ ಆಫ್ ₹1 lakh equity shares of ₹10 each payable ₹5 on application and 5 on allotment. All the shares were subscribed and amounts duly received. ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೂನ್ ಲಿಮಿಟೆಡ್ ಕಂಪನಿ ಏನು ಮಾಡ್ತಾ ಇದ್ದಾರೆ ಅಂದರೆ ಟೋಟಲ್ 1 lakh ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ ಆಫ್ ₹10 ಈಚ್. ಸೊ ಅದರಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ₹5. ಸೊ ಏನು ಈ ₹10 ಇದೆಯಲ್ವಾ, ಅದರಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ₹5 ಆ್ಯಂಡ್ ಅಲಾಟ್ಮೆಂಟ್ ಸ್ಟೇಜಲ್ಲಿ ₹5ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 4 ಜರ್ನಲ್ ಎಂಟ್ರೀಸ್ ಇರುತ್ತೆ. 4 ಜರ್ನಲ್ ಎಂಟ್ರಿಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಏನಂತ ಅಂದರೆ ಹೆಡ್ಡಿಂಗ್ ತಗೊಳ್ಳಿ, ಇನ್ ದ ಬುಕ್ಸ್ ಆಫ್ ಮೂನ್ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತ ತಗೊಳ್ಳಿ ಆ್ಯಂಡ್ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ತಗೊಳ್ಳಿ. ಡೇಟ್, ಪರ್ಟಿಕ್ಯುಲರ್ಸು, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಅದರಲ್ಲಿ ಏನಂತಂದರೆ ಡೇಟ್ ಕೊಟ್ಟಿಲ್ಲ, ಸೀರಿಯಲ್ ನಂಬರ್ 1 ಅಂತ ತಗೊಳ್ಳಿ. ಸೊ ಇಲ್ಲಿ ಏನಂತ ಅಂದರೆ ಅಪ್ಲಿಕೇಶನ್ ಸ್ಟೇಜ್ಗೆ 2 ಎಂಟ್ರಿ, ಅಲಾಟ್ಮೆಂಟ್ ಸ್ಟೇಜ್ಗೆ 2 ಎಂಟ್ರಿ. ಸೊ ಫಸ್ಟು ಮೂನ್ ಲಿಮಿಟೆಡ್ ಮೇಡ್ ಆನ್ ಇಶ್ಯೂ ಆಫ್ 1 lakh equity shares of ₹10 each payable ₹5 ಆನ್ ಅಪ್ಲಿಕೇಶನ್. ಸೊ 1 lakh ಇಂಟು 5 ಮಾಡಿ ನಿಮ್ಗೆ ಎಷ್ಟು ಬರುತ್ತೆ? 5 lakh ಬರುತ್ತೆ. ಸೊ 1 lakh ಇಂಟು 1 lakh ಇಂಟು 5 ಮಾಡಿದ್ರೆ ₹5 ಅಪ್ಲಿಕೇಶನ್ ಸ್ಟೇಜಲ್ಲಿ. ಸೊ ಆವಾಗ ಯಾವುದೇ ಅಪ್ಲಿಕೇಶನ್ ಸ್ಟೇಜಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ ಅಥವಾ ಯಾವುದೇ ಜರ್ನಲ್ ಎಂಟ್ರೀಸ್ಗೆ ಇಶ್ಯೂ ಅಂತ ಬಂದಾಗ ಇದೇ ಎಂಟ್ರಿ ಬರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಏನಂತಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಟಾರಿಂದ ಶೇರ್ ಅಪ್ಲಿಕೇಶನ್ ಅಕೌಂಟ್ಗೆ ಎಷ್ಟಂತಂದರೆ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೊ ಇಲ್ಲಿ ಏನಂತ ಅಂದರೆ 1 lakh ಶೇರ್ಸ್ ಮನಿ ನಮಗೆ ಬಂದಿದೆ. ಸೊ ಟೋಟಲ್ ಅಮೌಂಟ್ ಈಸ್ 5 lakh. ಇದಕ್ಕೆ 1 ಮಾರ್ಕ್ಸು. ಸೊ ಇಲ್ಲಿ ಬಂದಿರೋ ಅಮೌಂಟನ್ನು ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್. ಸೊ ಈ ಅಮೌಂಟನ್ನೇ ಬರಿತೀವಿ. ಇದು ಏನಂತ ಅಂದರೆ ಅಪ್ಲಿಕೇಶನ್ ಸ್ಟೇಜ್ಗೆ ಮುಗಿಯುತ್ತೆ. ಆ್ಯಂಡ್ ಅಲಾಟ್ಮೆಂಟ್ ಸ್ಟೇಜ್ಗೆ ₹5 ಇದೆಯಲ್ವಾ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಡೆಟಾರ್ಗೆ ಸ್ವಲ್ಪ ಸ್ಪೇಸ್ ಕೊಟ್ಟು ಬರೀರಿ, ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲೂ ಕೂಡ 5 lakh. ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ. ಸೊ ಇಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ, ಡ್ಯೂ ಇದೆ, ಹಾಗಾಗಿ ಡ್ಯೂಗೊಂದು ಎಂಟ್ರಿ ಪಾಸ್ ಮಾಡ್ತೀವಿ. ಎಷ್ಟು ಅಂದರೆ 5 lakh. ಮತ್ತು ಇದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸೊ ಯಾವಾಗಲೂ ಬ್ಯಾಂಕಲ್ಲಿ ರಿಸೀವ್ ಮಾಡ್ಕೊಳ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್ ಅದು ಬ್ಯಾಂಕಿಗೆ ಬರುತ್ತೆ. ಏನಂತ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟು ಎಷ್ಟಂತಂದರೆ 5 lakh. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಅಲಾಟ್ಮೆಂಟ್ ಸ್ಟೇಜಲ್ಲಿ ಎಷ್ಟಿತ್ತು? 1 lakhಗೆ ₹5 ಅಂತ ಇತ್ತು. 1 lakh ಇಂಟು ₹5 ಮಾಡಿದ್ರೆ 5 lakh ರಿಸೀವ್ಡ್ ಆಗಿದೆ. ಸೊ
ಒಂದೊಂದು ಎಂಟ್ರಿಗೆ ಒಂದೊಂದು ಮಾರ್ಕ್ ಅಲಾಟ್ ಮಾಡಿರ್ತಾರೆ. ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಅಪ್ಲಿಕೇಶನ್ ಅಂತ ಅಂದಾಗ ಯಾವುದೇ ಎಂಟ್ರಿ ಪಾಸ್ ಮಾಡಿ ನೀವು ಈಕ್ವಿಟಿ ಶೇರ್ಸಲ್ಲಿ ಸೇಮ್ ಎಂಟ್ರಿ ಬರುತ್ತೆ. ಮತ್ತು ನಾನು ಇಶ್ಯೂ ಆಫ್ ಶೇರ್ಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಎಲ್ಲ ನೀವು ಒಂದ್ಸರಿ ಚೆಕ್ ಮಾಡಿ. ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಬಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಇದೇ ಎಂಟ್ರಿ ಬರುತ್ತೆ. ಸೊ ನೆಕ್ಸ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ರಿಸೀವ್ ಮಾಡ್ಕೊಂಡಿರೋದನ್ನು ಮಾಡ್ಕೊಳ್ತೀವಿ. ಇಲ್ಲಿ ರಿಸೀವ್ ಮಾಡ್ಕೊಂಡಿರೋದನ್ನು ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಡ್ಯೂ ಇರುತ್ತೆ, ಇಲ್ಲಿ ರಿಸೀವ್ ಮಾಡ್ಕೊಳ್ತೀವಿ. ಟೋಟಲ್ 4 ಎಂಟ್ರೀಸ್ಗೆ 4 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ವೆರಿ ಸಿಂಪಲ್ ಕ್ವಶನ್ ಇದಂತೂ, ಬೇಸಿಕ್ ಕ್ವಶನ್ಸ್ ಅದಂತೂ ನೀವಂತೂ ಇದನ್ನು ಫಸ್ಟ್ PUC ಸೆಕೆಂಡ್ PUCಯಿಂದನೂ ಕಲ್ತಿರ್ತೀರಾ. ಆ್ಯಂಡ್ ನೆಕ್ಸ್ಟು ಥರ್ಡ್ ಕ್ವಶನ್ನ ನೋಡೋಣ. ಥರ್ಡ್ ಕ್ವಶನ್ಸ್ ನೋಡಿ, A company issued 1 lakh shares of ₹10 each. The whole issues was fully underwritten by ABCD as follows. A 40,000 shares, B 30,000 shares, and C 10,000 shares, and D 20,000 shares. The company received applications for 90,000 shares, of which marked application were as follows. A 32,000 shares, B 22,000 shares, C 2,000 shares, and D 18,000 shares. Determine the net liability of each underwriters. ಸೊ ಇಲ್ಲಿ ಫಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಏನಂತಂದರೆ ಎ ಕಂಪನಿನವರು 1 lakh ಶೇರ್ಸ್ ಆಫ್ ₹10 ಈಚ್ ಹಂಗೆ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ABCD ಅನ್ನೋರು 4 ಜನ ಪರ್ಸನ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರಿಗೆ ಏನಂತಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಕಡೆಯಿಂದ ಆ ಒಂದು ಕಂಪನಿಗೆ ಇಷ್ಟು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತ. ಅದರಲ್ಲಿ ಎ ಅನ್ನೋರ್ಗೆ ಎಷ್ಟು ಕೊಟ್ಟಿದ್ದಾರೆ, 1 lakhಲ್ಲಿ 40,000 ಕೊಟ್ಟಿದ್ದಾರೆ, ಬಿ ಅನ್ನೋರ್ಗೆ 30,000, ಆ್ಯಂಡ್ ಸಿ ಅನ್ನೋರ್ಗೆ 10,000, ಡಿ ಅನ್ನೋರ್ಗೆ 20,000. ಟೋಟಲ್ 1 lakh ಶೇರ್ಸ್ನ ಇದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಕಂಪನಿ ಆ್ಯಕ್ಚುಲಾಗಿ ಎಷ್ಟು ರಿಸೀವ್ ಮಾಡ್ಕೊಂಡಿದೆ ಅಂತಂದರೆ 90,000 ಶೇರ್ಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎ ಎಷ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ, 32,000, ಬಿ 22,000, ಸಿ 2,000, ಡಿ 18,000 ಶೇರ್ಸ್. ಮತ್ತು ನೆಟ್ ಲಯಬಿಲಿಟೀಸ್ ಎಷ್ಟಿದೆ ಫಾರ್ ಈಚ್ ಅಂಡರ್ರೈಟರ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಏನಂತಂದರೆ, ಇನ್ ದ ಬುಕ್ಸ್ ಆಫ್ ಎ ಕಂಪನಿ ಕ್ಯಾಲ್ಕುಲೇಷನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸ್ಟೆಪ್ 1 ಏನಂತಂದರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದರೆ ಏನಂತಂದರೆ ಟೋಟಲ್ ಅಪ್ಲಿಕೇಶನ್ಸಲ್ಲಿ ಎಷ್ಟು ಅಪ್ಲಿಕೇಶನ್ನ ಯಾವ ಅಂಡರ್ ರೈಟರ್ಸು ಎಷ್ಟು ಸಬ್ಮಿಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಿದೆ ನೋಡಿ, ದ ಕಂಪನಿ ರಿಸೀವ್ಡ್ ಓನ್ಲಿ 90,000 ಶೇರ್ಸ್. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದು 90,000 ಇದೆ. ಸೊ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಅಂದರೆ ABCD ಟೋಟಲ್ ಎಷ್ಟು ಅಪ್ಲಿಕೇಶನ್ನ ಸಬ್ಸ್ಕ್ರೈಬ್ಡ್ ಮಾಡಿಸಿದ್ದಾರೆ ಅಂತ. ಎ ಎಷ್ಟು ಮಾಡಿಸಿದ್ದಾರೆ, 32,000, ಪ್ಲಸ್ ಬಿ ಎಷ್ಟು 22,000, ಆ್ಯಂಡ್ ಸಿ ಬಂದು 2,000, ಆ್ಯಂಡ್ ಡಿ ಬಂದು 18,000 ಮಾಡಿಸಿದ್ದಾರೆ. ಟೋಟಲ್ ಎಷ್ಟು ಮಾಡಿಸಿದ್ದಾರೆ, 74,000 ಮಾಡಿಸಿದ್ದಾರೆ. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ 74,000ನ ಲೆಸ್ ಮಾಡಿ. ಸೊ ಆವಾಗ ಟೋಟಲ್ ಅಪ್ಲಿಕೇಶನ್ ಎಷ್ಟು, 90,000. ಕಂಪನಿ ಆ್ಯಕ್ಚುಲ್ ಆಗಿ 1 lakhಲ್ಲಿ 90,000ನ ರಿಸೀವ್ ಮಾಡ್ಕೊಂಡಿದೆ. ಆ್ಯಂಡ್ ಅದರಲ್ಲಿ ಎ 32,000, ಬಿ 22, ಸಿ 2,000, ಡಿ 18,000 ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ 74,000 ಬರುತ್ತೆ. ದಿಸ್ ಈಸ್ ದ ಮಾರ್ಕ್ಡ್ ಅಪ್ಲಿಕೇಶನ್. ಅವರೆಷ್ಟು ಶೇರ್ಸ್ನ ಸಬ್ಸ್ಕ್ರೈಬ್ಡ್ ಮಾಡಿಸಿದ್ದಾರೆ ಅನ್ನೋದನ್ನು ಮಾರ್ಕ್ಡ್ ಅಪ್ಲಿಕೇಶನ್ 74,000. ಈಗ 90,000ಅಲ್ಲಿ 74,000ನ ಲೆಸ್ ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಸಿಗುತ್ತೆ, 16,000 ಸಿಗುತ್ತೆ. ಸೊ ಇದಿಷ್ಟು ಫಸ್ಟ್ ಸ್ಟೆಪ್ 1. ಅದಾದಮೇಲೆ ನೆಕ್ಸ್ಟು ಸ್ಟೆಪ್ 2 ನೋಡಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ ಲಯಬಿಲಿಟಿ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ABCD ಆ್ಯಂಡ್ ಟೋಟಲ್ ಅಂತ 4 ಕಾಲಮ್ ತೊಗೊಳ್ಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ತೊಗೊಳ್ಳಿ, ಇಲ್ಲಿ ಮತ್ತು ABCD 4 ಅಂಡರ್ ರೈಟರ್ಸ್ಗೆ 4 ಕಾಲಮ್ ಆ್ಯಂಡ್ ಟೋಟಲ್ 1 ಕಾಲಮ್ನ ತೊಗೊಳ್ಳಿ. ಅದಾದಮೇಲೆ ನೋಡಿ ಗ್ರಾಸ್ ಲಯಬಿಲಿಟಿ ಇದು ಎಷ್ಟಿದೆ ಅಂತ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಗ್ರಾಸ್ ಲಯಬಿಲಿಟಿ ಎಷ್ಟಿದೆ, 40,000, 30,000, 10,000. ಇಲ್ಲಿ 0 ಕೆಳಗಡೆ ಬಂದ್ಬಿಟ್ಟಿದೆ, ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 10,000 ಆ್ಯಂಡ್ ನೆಕ್ಸ್ಟ್ ಇಲ್ಲಿ 20,000, ಟೋಟಲ್ 1 lakh. ಕಂಪನಿ ಎಷ್ಟು ಅಪ್ಲಿಕೇಶನ್ಸ್ನ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿತ್ತು ಅಂದರೆ 1 lakh. ಅದರಲ್ಲಿ ಎ 40,000, ಬಿ 30,000, ಸಿ 10,000, ಡಿ 20,000. ಅದನ್ನು ಗ್ರಾಸ್ ಲಯಬಿಲಿಟಿ ಅಂತ ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ಟೋಟಲ್ ಎಷ್ಟು 1 lakh ಇದೆ. ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಇದನ್ನು 40,000, 30,000, 10,000, 2,000, 20,000 ಇದನ್ನು ಸಿಂಪ್ಲಿಫೈ ಮಾಡಿ. ಆಗ 4:3:2 1:2 ಬರುತ್ತೆ. ಅಂದರೆ ಇಲ್ಲಿ 40,000 30,000 ಸೊ ಇಲ್ಲಿ ಏನಿರುತ್ತೆ ಅಂದರೆ 40,000 30,000. ಇಲ್ಲಿ ABCD 4 ಜನ ಅಂಡರ್ ರೈಟರ್ಸ್ಗೂ ಕೂಡ ಸಿಂಪ್ಲಿಫೈ ಮಾಡಿದ್ರೆ
4:3:1:2 ಬರುತ್ತೆ. ಈಗ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ? 16,000 ಇದೆ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡತ್ತೀವಿ ಅಂತಂದರೆ 16,000 ಇಂಟು 4 ಡಿವೈಡೆಡ್ ಬೈ 10 ಮಾಡಿ. ಎಗೆ ಎಷ್ಟು ಬರುತ್ತೆ? 6,400. ಆ್ಯಂಡ್ ಬಿಗೆ 16,000 ಇಂಟು 3 ಡಿವೈಡೆಡ್ ಬೈ 10 ಮಾಡಿ. ಎಷ್ಟಾಗುತ್ತೆ? 4,800. ಆ್ಯಂಡ್ ನೆಕ್ಸ್ಟು ಸಿಗೆ 16,000 ಇಂಟು 10,000 ಡಿವೈಡೆಡ್ ಬೈ 1 ಲ್ಯಾಕ್ ಮಾಡಿದ್ರು ನಡೆಯುತ್ತೆ, ಅಥವಾ ಹಾಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ನಡೆಯುತ್ತೆ. ಸೇಮ್ ಆನ್ಸರ್ ಬರುತ್ತೆ 1,600. ಆ್ಯಂಡ್ ಡಿಗೆ ಎಷ್ಟಂತ ಅಂದರೆ 16,000 ಇಂಟು 2 ಡಿವೈಡೆಡ್ ಬೈ 10 ಮಾಡಿ. ಎಷ್ಟು ಬರುತ್ತೆ? 3,200 ಬರುತ್ತೆ. ಈ 16,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ 4 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 40,000ಅಲ್ಲಿ 6,400ನ ಲೆಸ್ ಮಾಡಿದ್ರೆ 33,600. ಆ್ಯಂಡ್ 30,000ಅಲ್ಲಿ 4,800ನ ಲೆಸ್ ಮಾಡಿದ್ರೆ 25,200. 10,000 ಇದು 10,000ಅಲ್ಲಿ 1,600ನ ಲೆಸ್ ಮಾಡಿದ್ರೆ 8,400 ಬರುತ್ತೆ. ಆ್ಯಂಡ್ ಡಿ 20,000ಅಲ್ಲಿ 3,200ನ ಲೆಸ್ ಮಾಡಿದ್ರೆ ಟೋಟಲ್ 16,800 ಬರುತ್ತೆ. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ 84,000 ಬರುತ್ತೆ, ಅಥವಾ 1 ಲ್ಯಾಕಿಂದ 16,000ನ ಲೆಸ್ ಮಾಡಿ 84,000 ಬ್ಯಾಲೆನ್ಸ್ ಬರುತ್ತೆ. ಸೊ ಈ ಬ್ಯಾಲೆನ್ಸಲ್ಲಿ ನೆಕ್ಸ್ಟ್ ಈಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಅಂದರೆ ಯಾರ್ಯಾರು ಎಷ್ಟೆಷ್ಟು ಅಪ್ಲಿಕೇಶನ್ಸ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ಅಂತ. ಸೊ ಎ 32,000 ಮಾಡಿಸಿದ್ದಾರೆ, ಆ್ಯಂಡ್ ಬಿ 22,000, ಆ್ಯಂಡ್ ಸಿ 2,000, ಆ್ಯಂಡ್ ಡಿ 18,000. ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ಮಾರ್ಕ್ ಮಾಡಿಸಿದ್ದಾರೆ? 74,000 ಇದೆಯಲ್ವಾ, ಅದನ್ನು ಲೆಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡಿ 33,600ಅಲ್ಲಿ 32,000ನ ಲೆಸ್ ಮಾಡಿದ್ರೆ 33,600 ಮೈನಸ್ 32,000 ಮಾಡಿದ್ರೆ 1,600 ಬರುತ್ತೆ. ಆ್ಯಂಡ್ ನೆಕ್ಸ್ಟು 25,200 ಮೈನಸ್ 22,000 ಮಾಡಿದ್ರೆ 3,200. ಆ್ಯಂಡ್ 8,400 ಮೈನಸ್ 2,000 ಮಾಡಿದ್ರೆ ಇಲ್ಲಿ 6,400 ಬರುತ್ತೆ. ಇದರಲ್ಲಿ ನೋಡಿ ಡಿ 16,800ಇಂದ 18,000 ಲೆಸ್ ಮಾಡಿದ್ರೆ 1,200 ಬರುತ್ತೆ. ಸೊ ಇದರ ಅರ್ಥ ಏನಂತಂದರೆ ಇವರು ಆ್ಯಕ್ಚುಲಾಗಿ 16,800 ಮಾಡಿಸ್ಬೇಕಾಗಿತ್ತು, ಬಟ್ ಇವರು ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ. ಅದು ಬಂದು ಎಷ್ಟಂದರೆ 1,200. ಸೊ ಇವಾಗ ಟೋಟಲ್ ಮಾಡಿ, ಅಥವಾ 84,000ನಿಂದ 74,000ನ ಲೆಸ್ ಮಾಡಿ 10,000 ಬರುತ್ತೆ. ಇಲ್ಲಿ ಏನಂತಂದರೆ ಟೋಟಲ್ ಮಾಡಬೇಕಾದ್ರೆ ಹಾರಿಜೆಂಟಲ್ಲು ಮತ್ತು ವರ್ಟಿಕಲ್. ಸೊ ಹಾರಿಜೆಂಟಲ್ಲು ಆ್ಯಂಡ್ ವರ್ಟಿಕಲ್. ಸೊ ಈಗ ಹಾರಿಜೆಂಟಲ್ ಆಗಿ ಟೋಟಲ್ ಮಾಡಿ 1,600 ಪ್ಲಸ್ 3,200 ಪ್ಲಸ್ 6,400. ಇದು ಮೈನಸ್ ವ್ಯಾಲ್ಯೂ ಇದೆಯಲ್ವಾ, ಮೈನಸ್ಸೇ ಮಾಡಿ. 1,200 ಮಾಡಿದ್ರೆ 10,000 ಬರುತ್ತೆ. ಸೊ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಾದ್ಮೇಲೆ ಲೆಸ್ ಇಲ್ಲಿ ಏನಂತಂದರೆ ಎಕ್ಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್ ಬಿ ಆಫ್ ಎ ಬಿ ಸಿ. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ಡಿ ಬಂದು ನಮಗೆ ಬಿಟ್ವೀನ್ ಎ ಬಿ ಸಿ ಅಂತ ಇದೆ. ಎಕ್ಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಶೇರ್ಸ್ ಬಿಟ್ವೀನ್ ಎ ಬಿ ಸಿ. ಸೊ ಇಲ್ಲಿ ಏನಂತಂದರೆ ಡಿ ಅನ್ನೋರು ಜಾಸ್ತಿ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ 1,200. ಈ 1,200ನ ಅಕಾರ್ಡಿಂಗ್ ಟು ಇವ್ರ ರೇಷಿಯೋ ಏನಿರುತ್ತೆ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ ಅಂದರೆ ಈ 1,200ನ 1,200 ಇಂಟು ಎ ರೇಷಿಯೋ ಎಷ್ಟಿದೆ ಅಂದರೆ 4 ಡಿವೈಡೆಡ್ ಬೈ ಈ ರೇಷಿಯೋ ತೊಗೊಳ್ಳಿ 8 ತೊಗೊಂಡ್ರೆ 600. ಸೊ ಇಲ್ಲಿ ಇದೆಯಲ್ವಾ ಇವ್ರು ಎ ಬಿ ಸಿ 4:3:1. ಸೊ ಇವು 3 ಜನದ ತೊಗೊಳ್ಳಿ, ಅಥವಾ 40:30:10 ಯಾವುದಾದ್ರೂ ತೊಗೊಳ್ಳಿ 600 ಬರುತ್ತೆ. ಆ್ಯಂಡ್ ನೆಕ್ಸ್ಟು 1,200 ಇಂಟು 3/8 ತೊಗೊಂಡ್ರೆ ಎಷ್ಟು ಬರುತ್ತೆ? 450 ಬರುತ್ತೆ. ಆ್ಯಂಡ್ ನೆಕ್ಸ್ಟು 1,200 ಇಂಟು 1 ಡಿವೈಡೆಡ್ ಬೈ 8 ತೊಗೊಂಡ್ರೆ 150 ಬರುತ್ತೆ. ಸೊ ಇವಾಗ ಲೆಸ್ ಮಾಡಿದ್ರೆ ನೆಟ್ ಲಯಬಿಲಿಟಿ ಇನ್ನು ಯಾರ್ಯಾರು ಎಷ್ಟೆಷ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೇಕಿತ್ತು ಅಂತಂದರೆ 1,600ಅಲ್ಲಿ 600ನ ಲೆಸ್ ಮಾಡಿದ್ರೆ 1,000 ಬರುತ್ತೆ. 3,200ಅಲ್ಲಿ 450ನ ಲೆಸ್ ಮಾಡಿದ್ರೆ 2,750 ಬರುತ್ತೆ. 6,400ಅಲ್ಲಿ 150ನ ಲೆಸ್ ಮಾಡಿದ್ರೆ 6,250 ಬರುತ್ತೆ. ಸೊ ಅಲ್ಲಿಗೆ ಇನ್ನು ನೆಟ್ ಲಯಬಿಲಿಟೀಸ್ ಎಷ್ಟು ಅಂತಂದರೆ 10,000 ಬರಬೇಕು. ಯಾಕಂತಂದರೆ ಕಂಪನಿನಲ್ಲಿ ರಿಸೀವ್ ಮಾಡ್ಕೊಂಡಿರೋ ಅಪ್ಲಿಕೇಶನ್ಸೇ ಇಲ್ಲಿ 90,000 ಶೇರ್ಸ್ ಇದೆ, ಆ್ಯಂಡ್ ರಿಮೈನಿಂಗ್ 10,000 ಶೇರ್ಸ್ ಬರಬೇಕು. ಅದು ಇಲ್ಲಿ ಬಂದಿದೆ. ಮತ್ತು ಯಾರ್ಯಾರು ಇನ್ನೂ ಎಷ್ಟು ನೆಟ್ ಲಯಬಿಲಿಟಿ ಅಥವಾ ಇನ್ನೂ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸ್ಬೇಕಿತ್ತು ಅಂದರೆ ಎ 1,000 ಆ್ಯಂಡ್ ಬಿ 2,750 ಆ್ಯಂಡ್ ಸಿ 6,250. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 4 ಮಾರ್ಕ್ಸು. ವೆರಿ ಈಸಿ. ಟೋಟಲ್ ಅಪ್ಲಿಕೇಶನ್ಸಲ್ಲಿ
ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿದ್ರೆ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಇಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ, 90,000 ಇದೆ. ಸೊ ಅವರು ಇಶ್ಯೂ ಮಾಡಿರೋದಲ್ಲ, ರಿಸೀವ್ಡ್ ಅಪ್ಲಿಕೇಶನ್ 90,000 ಇದೆ. ಆ 90,000ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನಿದೆ ಇದನ್ನೆಲ್ಲನೂ ಟೋಟಲ್ ಮಾಡ್ಕೊಳ್ಳಿ. ಆಗ ಲೆಸ್ ಮಾಡಿದ್ರೆ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಗ್ರಾಸ್ ಲಯಬಿಲಿಟಿ ಬರ್ಕೊಳ್ಳಿ, ಇಲ್ಲಿ ಕೊಟ್ಟಿರ್ತಾರೆ ABCDಗೆ ಎಷ್ಟೆಷ್ಟು ಕೊಟ್ಟಿದ್ರು 1 ಲ್ಯಾಕಲ್ಲಿ ಅಂತ. ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಸಿಗುತ್ತೆ. ಆ ಬ್ಯಾಲೆನ್ಸಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿದ್ರೆ ಎಕ್ಸೆಸ್ ಅಮೌಂಟ್ ಯಾರಿಗಿರುತ್ತೆ ಅವರಿಂದ ತೆಗೆದು ಈ 3 ಜನಕ್ಕೂ ಕೊಟ್ಟಾಗ ಆವಾಗ ನೆಟ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಇದನ್ನಿಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸು. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಬೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೀವಿಯಸ್ ಕ್ವಶನ್ಸ್ನೆಲ್ಲ ಅಪ್ಲೋಡ್ ಮಾಡಿದೆ, ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ನೀವು ಚೆಕ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟು 4th ಕ್ವಶನ್ ನೋಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರೊವೈಡ್ ಬೈ ಅರುಣ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್ ಅಂತ ಕೇಳಿದ್ದಾರೆ. ಅದರಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ 16 ಲ್ಯಾಕ್ ಕೊಟ್ಟಿದ್ದಾರೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ 12%. ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 5 ಇಯರ್ಸ್ ವರ್ ಏನಂದರೆ 2019ನಲ್ಲಿ 2 ಲ್ಯಾಕ್, 20ನಲ್ಲಿ 2,40,000, 2021ನಲ್ಲಿ 2,20,000, 2022ನಲ್ಲಿ 2,60,000, 2023ನಲ್ಲಿ 2,80,000 ಕೊಟ್ಟಿದ್ದಾರೆ. ಟೋಟಲ್ 5 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವೇನಂತ ಅಂದರೆ ಕ್ಯಾಪಿಟಲೈಸೇಷನ್ ಮೆಥಡ್ನ ಯೂಸ್ ಮಾಡಿ ಎಷ್ಟು ವ್ಯಾಲ್ಯೂ ಆಫ್ ಗುಡ್ ವಿಲ್ನ ಫೈಂಡ್ ಔಟ್ ಮಾಡಬೇಕು, ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಯು ಹ್ಯಾವ್ ಟು ಟೇಕ್ ದ ಹೆಡ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅರುಣ್ ಲಿಮಿಟೆಡ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಗುಡ್ ವಿಲ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಂತಂದರೆ ಅವರೇಜ್ ಪ್ರಾಫಿಟ್ ಎಷ್ಟಿದೆ ಅಂತ ಟೋಟಲ್ ಮಾಡ್ಕೊಳ್ಳಿ. ಅವರೇಜ್ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 2 ಲ್ಯಾಕು, 2,40,000. ಸೊ ಒಂದ್ಸರಿ ನೋಡಿ, 2019ನಲ್ಲಿ 2 ಲ್ಯಾಕ್ ಪ್ಲಸ್ 2,40,000 ಆ್ಯಂಡ್ 2,20,000 ಆ್ಯಂಡ್ 2,60,000 ಪ್ಲಸ್ 2,80,000. ಟೋಟಲ್ ಪ್ರಾಫಿಟ್ಟು 5 ಇಯರ್ಸಿಂದ ಎಷ್ಟು ಬಂದಿದೆ, 12 ಲ್ಯಾಕ್ ಇದೆ. ಸೊ 5 ಇಯರ್ಸ್ ಅಂದರೆ 2019 1, ಇಲ್ಲಿ 2, 3, 4, 5 ಇಯರ್ ಕೊಟ್ಟಿದ್ದಾರೆ, 5 ಇಯರ್ಸ್ ಕೊಟ್ಟಿದ್ದಾರೆ. 5 ಇಯರ್ಸ್ ಟೋಟಲ್ ಪ್ರಾಫಿಟ್ ಎಷ್ಟಿದೆ, 12 ಲ್ಯಾಕ್ ಇದೆ. 12 ಲ್ಯಾಕ್ ಡಿವೈಡೆಡ್ ಬೈ 5 ಮಾಡಿದ್ರೆ ಅವರೇಜ್ ಪ್ರಾಫಿಟ್ ಎಷ್ಟಾಗಿದೆ ಅಂದರೆ 2,40,000 ಇದೆ. ಸೊ ಇಲ್ಲಿ ಏನಂತಂದರೆ ಟೋಟಲ್ ಪ್ರಾಫಿಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, ಟೋಟಲ್ 5 ಇಯರ್ಸ್ ಇದೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ 2,40,000 ಏನಾಗುತ್ತೆ, ಅವರೇಜ್ ಪ್ರಾಫಿಟ್ ಸಿಗುತ್ತೆ. ಅವರೇಜ್ ಪ್ರಾಫಿಟ್ ಸಿಕ್ಕಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಅವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ, 2,40,000 ಬಂದಿದೆ. ಸೊ ಇಲ್ಲಿ ನಾರ್ಮಲ್ ರೇಟ್ ಆಫ್ NRR ಕೊಟ್ಟಿದ್ದಾರಲ್ವಾ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ, 12% ಇದೆ. ಸೊ 2,40,000 ಡಿವೈಡೆಡ್ ಬೈ 12 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 20 ಲ್ಯಾಕ್ ಬರುತ್ತೆ. ಸೊ 20 ಲ್ಯಾಕ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಸ್ಟೆಪ್ 3 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಗುಡ್ ವಿಲ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟು ಬಂದಿದೆ, 20 ಲ್ಯಾಕ್ ಬಂದಿದೆ. ಈ 20 ಲ್ಯಾಕಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎಷ್ಟು, 16 ಲ್ಯಾಕ್. 20 ಲ್ಯಾಕಿಂದ 16 ಲ್ಯಾಕ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಲೆಸ್ ಮಾಡಿದ್ರೆ ದ ಗುಡ್ ವಿಲ್ ಈಸ್ 4 ಲ್ಯಾಕ್. ಸೊ ಈ 3 ಸ್ಟೆಪ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸು. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸ್ ಆ್ಯಂಡ್ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ವೆರಿ ಈಸಿ. ಫಸ್ಟ್ ಸ್ಟೆಪ್ ಈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ಗೆ ಫಾರ್ಮುಲಾ ನೆನ್ಪಿಟ್ಕೊಂಬಿಡಿ, ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಟೋಟಲ್ ಇಲ್ಲೇನು ಪ್ರಾಫಿಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಟೋಟಲ್ ಮಾಡಿ, ಅದರಿಂದ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಿರುತ್ತೆ ಡಿವೈಡೆಡ್ ಮಾಡಿದ್ರೆ ನಿಮಗೆ 2,40,000 ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ಗೆ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100 ಮಾಡಿ. ಅವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ, 2,40,000 ಡಿವೈಡೆಡ್ ಬೈ 12 ಇಂಟು 100 ಮಾಡಿದ್ರೆ 20 ಲ್ಯಾಕ್ ಬಂದು ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟಿದೆ, 20 ಲ್ಯಾಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು ಕ್ವಶನಲ್ಲಿ ಕೊಟ್ಟಿದ್ದಾರೆ. 16 ಲ್ಯಾಕ್ನ ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 4 ಲ್ಯಾಕ್ ಸಿಗುತ್ತೆ. ಸೊ ದ ಗುಡ್ ವಿಲ್ ಈಸ್ 4 ಲ್ಯಾಕ್. ಸೊ ಇಲ್ಲಿ ಪ್ರಾಫಿಟ್ ಲಾಸ್ಟ್ 5 ಇಯರ್ಸ್ ಕೊಟ್ಟಿದ್ದಾರೆ, ಅಥವಾ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟು, 5 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸು. ವೆರಿ ಈಸಿ. ಆ್ಯಂಡ್ ನೆಕ್ಸ್ಟ್ 5th ಕ್ವಶನ್ನ ನೋಡೋಣ. 5th ಕ್ವಶನ್ಸಲ್ಲಿ ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಸನ್ಶೈನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್
ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ 10 ಲ್ಯಾಕ್ ಇದೆ ಆ್ಯಂಡ್ ಕರೆಂಟ್ ಅಸೆಟ್ಸ್ 6 ಲ್ಯಾಕ್, ಈಕ್ವಿಟಿ 50,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ 5 ಲ್ಯಾಕ್ ಇದೆ, 5,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ 5 ಲ್ಯಾಕ್ ಇದೆ ಆ್ಯಂಡ್ ಬಿಲ್ಸ್ ಪೇಯಬಲ್ 50,000, 8% ಡಿಬೆಂಚರ್ಸ್ 3 ಲ್ಯಾಕ್ ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 60,000 ಇದೆ, ಗುಡ್ ವಿಲ್ ಬಂದು 1,20,000 ಇದೆ. ಅದಾದಮೇಲೆ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಗುಡ್ ವಿಲ್ ಈಸ್ 50% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ ಆ್ಯಂಡ್ that of current asset is 75% less than book value. There is an unrecorded liability of 6,000. Determine intrinsic value of equity shares ಅಂತ ಕೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಆನ್ಸರ್ ಯಾವ ರೀತಿ ಮಾಡೋದಂತ ನೋಡೋಣ. ವೆರಿ ಈಸಿ. ಸೊ ಫಸ್ಟು ಹೆಡ್ಡಿಂಗ್ ತೊಗೊಳ್ಳಿ, ಇನ್ ದ ಬುಕ್ಸ್ ಆಫ್ ಸನ್ಶೈನ್ ಲಿಮಿಟೆಡ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಸೊ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಅಥವಾ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಂಟರ್ನಿಕ್ ಶೇರ್ಸ್ ಅಂದರೆ ಅಂಡರ್ ನೆಟ್ ಅಸೆಟ್ ಮೆಥಡ್ ಅಂತ ಪರ್ಟಿಕ್ಯುಲರ್ಸ್ 2 ಅಮೌಂಟ್ ಕಾಲಮ್ನ ತೊಗೊಳ್ಳಿ. ಯಾಕಂತಂದರೆ ಇನ್ನರ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮಲ್ಲಿ ಬರಿತಾ ಹೋಗ್ತೀವಿ. ಫಸ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡೋಣ. ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಫಸ್ಟು ನೀವು ಅಡ್ಜಸ್ಟ್ಮೆಂಟ್ನ ನೋಡಬೇಕು. ಸೊ ಮಾರ್ಕೆಟ್ ವ್ಯಾಲ್ಯೂ ಬಂದು ಫಿಕ್ಸ್ಡ್ ಅಸೆಟ್ಟು 15% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ, ಅಂದರೆ 15%ಗಿಂತ ಜಾಸ್ತಿ ಆಗಿದೆ. ಬುಕ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ 15% ಇನ್ಕ್ರೀಸ್ ಆಗಿದೆ. ಮತ್ತು ಕರೆಂಟ್ ಅಸೆಂಟು 7.5% ಲೆಸ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ದೇರ್ ಈಸ್ ಆ್ಯನ್ ಅನ್ರೆಕಾರ್ಡೆಡ್ ಲಯಬಿಲಿಟಿ ಆಫ್ 6,000. ಫಿಕ್ಸ್ಡ್ ಅಸೆಟ್ಸಲ್ಲಿ ಇನ್ಕ್ಲೂಡಿಂಗ್ ಗುಡ್ ವಿಲ್ ಇದೆ. ಸೊ ಆ್ಯಂಡ್ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದೆ 6,000. ಡಿಟರ್ಮೈನ್ ಇಂಟರ್ನಿಕ್ಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ನ ತಗೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ ಫಸ್ಟ್ ಯಾವುದಿದೆ ನೋಡಿ. ಫಿಕ್ಸ್ಡ್ ಅಸೆಟ್ ಎಷ್ಟಿದೆ 10 ಲ್ಯಾಕ್ ಇದೆ. ಸೊ ಈ 10 ಲ್ಯಾಕ್ಗೆ ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಗುಡ್ ವಿಲ್ ಈಸ್ 15% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ. ಸೊ ಇಲ್ಲಿ ಏನಂತಂದರೆ ಫಿಕ್ಸ್ಡ್ ಅಸೆಟ್ಸು 10 ಲ್ಯಾಕ್ ಇದೆ. ಸೊ ಈ 10 ಲ್ಯಾಕ್ ಮೇಲೆ ಟೋಟಲ್ 15% ಆ್ಯಡ್ ಮಾಡಿ. 10 ಲ್ಯಾಕ್ ಇಂಟು 15% ಅಂದರೆ 1,50,000 ಬರುತ್ತೆ. 10 ಲ್ಯಾಕ್ ಪ್ಲಸ್ 1,50,000 ಅಥವಾ ಡೈರೆಕ್ಟಾಗಿ 10 ಲ್ಯಾಕ್ ಪ್ಲಸ್ 15% ಅಂತ ತೊಗೊಂಡ್ರೆ 11,50,000 ಬರುತ್ತೆ. ಸೊ ಇಲ್ಲಿ ಎಷ್ಟಂತಂದರೆ ಫಿಕ್ಸ್ಡ್ ಅಸೆಟ್ ಟೋಟಲ್ ವ್ಯಾಲ್ಯೂ ಬಂದು 11,50,000. ಆ್ಯಂಡ್ ನೆಕ್ಸ್ಟು ಕರೆಂಟ್ ಅಸೆಟ್ಸ್ ನೋಡಿ 6 ಲ್ಯಾಕ್ ಇದೆ. ಬಟ್ ಕರೆಂಟ್ ಅಸೆಟ್ಸ್ಗೆ ಏನಂತ ಹೇಳಿದ್ದಾರೆ ಅಂದರೆ ಕರೆಂಟ್ ಅಸೆಟ್ಸ್ ಈಸ್ 7.5% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಕರೆಂಟ್ ಅಸೆಟ್ಸು 6 ಲ್ಯಾಕಲ್ಲಿ 7.5%ನ ಲೆಸ್ ಮಾಡಿ, ಮೈನಸ್ 7.5% ಮಾಡಿದ್ರೆ ಎಷ್ಟು ಬರುತ್ತೆ 5,55,000 ಬರುತ್ತೆ. ಅದನ್ನು ಈಗ ತೊಗೊಳ್ಳಿ. ಇಲ್ಲಿ ಏನಂತಂದರೆ 6 ಲ್ಯಾಕಲ್ಲಿ 7.5%ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 5,55,000 ಬರುತ್ತೆ. ಆ್ಯಂಡ್ ಗುಡ್ ವಿಲ್ ಕೊಟ್ಟಿದ್ದಾರೆ. ಥರ್ಡ್ ಅಸೆಟ್ಸಲ್ಲಿ ಏನಿದ್ದಾರೆ ಅಂದರೆ ಇನ್ಕ್ಲೂಡಿಂಗ್ ಗುಡ್ ವಿಲ್ಲು. ಸೊ ಗುಡ್ ವಿಲ್ಲು ಕೂಡ 15% ಇನ್ಕ್ರೀಸ್ ಆಗಿದೆ. ಗುಡ್ ವಿಲ್ ವ್ಯಾಲ್ಯೂ ಎಷ್ಟಿದೆ ನೋಡಿ. ಸೊ ಗುಡ್ ವಿಲ್ ವ್ಯಾಲ್ಯೂ ಬಂದು 1,20,000 ಕೊಟ್ಟಿದ್ದಾರೆ. ಗುಡ್ ವಿಲ್ ವ್ಯಾಲ್ಯೂ ಈಸ್ 1,20,000. ಸೊ ಈಗ 1,20,000 ಮೇಲೆ 15% ತೊಗೊಳ್ಳಿ. 1,20,000 ಪ್ಲಸ್ 15% ಮಾಡಿದ್ರೆ 1,38,000 ಬರುತ್ತೆ. ಸೊ ಇವಾಗ ಇರೋ ಅಸೆಟ್ಸ್ನೆಲ್ಲ ನೋಡಿ. ಒಂದು ಫಿಕ್ಸ್ಡ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸ್ ಇದೆ, ಮತ್ತು ಇದು ಈಕ್ವಿಟಿ ಶೇರ್ಸು ಪ್ರಿಫರೆನ್ಸ್ ಶೇರ್ಸ್ ಇವೆರಡು ಬರಲ್ಲ. ಸೊ ಇಲ್ಲಿ ಏನಂತಂದರೆ ಬಿಲ್ಸ್ ಪೇಯಬಲ್ ಲಯಬಿಲಿಟಿ, 8% ಡಿಬೆಂಚರ್ ಈಸ್ ಆಲ್ಸೋ ಲಯಬಿಲಿಟಿ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಆಲ್ಸೋ ಲಯಬಿಲಿಟಿ. ಇದು ಬಂದು ಅಸೆಟ್ಸು. ಸೊ 3 ಅಸೆಟ್ಸ್ ಇದೆ. ಹಾಗಾಗಿ 3 ಅಸೆಟ್ಸ್ನ ಟೋಟಲ್ ಮಾಡಿ ಎಷ್ಟಾಗುತ್ತೆ ಅಂದರೆ 11,50,000 ಪ್ಲಸ್ ಆ್ಯಂಡ್ ನೆಕ್ಸ್ಟು 5,55,000 ಪ್ಲಸ್ 1,38,000 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ 18,43,000 ಆಗಿದೆಯಾ. ಸೊ ಇದು ಟೋಟಲ್ ಅಸೆಟ್ಸ್ ಅಮೌಂಟನ್ನು ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸಲ್ಲಿ ಲಯಬಿಲಿಟೀಸ್ನ ಲೆಸ್ ಮಾಡಿ. ಲಯಬಿಲಿಟೀಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟೀಸಲ್ಲಿ ಏನೂ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ. ಬಿಲ್ಸ್ ಪೇಯಬಲ್ 50,000 ಇದೆ, ಡೈರೆಕ್ಟಾಗಿ 50,000 ತೊಗೊಳ್ಳಿ. ಆ್ಯಂಡ್ 8% ಡಿಬೆಂಚರ್ಸ್ 3 ಲ್ಯಾಕ್ ಇದೆ, 3 ಲ್ಯಾಕ್ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಬಂದು 60,000 ಇದೆ, 60,000. ಆ್ಯಂಡ್ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದು ನೋಡಿ. ದೇರ್ ಈಸ್ ಆ್ಯನ್ ಅನ್ರೆಕಾರ್ಡೆಡ್ ಲಯಬಿಲಿಟಿ 6,000 ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದೆ, ಅದನ್ನು ಕೂಡ ತೊಗೊಳ್ತೀವಿ. ಸೊ ಇಲ್ಲಿ ಎಷ್ಟು 6,000. ಟೋಟಲ್ ಲಯಬಿಲಿಟೀಸ್ನ ನೋಡಿ ಎಷ್ಟಾಗುತ್ತೆ. ಬಿಲ್ಸ್ ಪೇಯಬಲ್ 50,000 ಇದೆ, ಆ್ಯಂಡ್ ನೆಕ್ಸ್ಟು 8% ಡಿಬೆಂಚರ್ಸ್ 3 ಲ್ಯಾಕ್ ಇದೆ, ಆ್ಯಂಡ್ ಅನ್ರೆಕಾರ್ಡೆಡ್ ಲಯಬಿಲಿಟಿ 6,000 ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ 60,000 ಇದೆ. ಟೋಟಲ್ 4,16,000 ಇದೆ. ಟೋಟಲ್ ಅಸೆಟ್ಸ್ 18,43,000 ಅಲ್ಲಿ ಟೋಟಲ್ ಅಸೆಟ್ಸ್ ಅಲ್ಲಿ ಲಯಬಿಲಿಟೀಸ್ನ ಲೆಸ್ ಮಾಡಿ. 4,16,000ನ ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 14,27,000 ಅಮೌಂಟ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್. ಸೊ ಇದಿಷ್ಟು ಏನಂತಂದರೆ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಇದೆ ಅಂತ. ಅದಾದಮೇಲೆ ನಮಗೆ ಇಲ್ಲಿ ಕ್ವಶನ್ ನೋಡಿ.
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಸೆಟಲ್ ಮಾಡಿರೋ ಆದಮೇಲೆ ಉಳಿದಿರೋ ಅಮೌಂಟನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ? 5 lakh ಇದೆ. 5 lakhನ ಇಲ್ಲಿ ಲೆಸ್ ಮಾಡಿ, ಲೆಸ್ 5%, 5 lakh ಪ್ರಿಫರೆನ್ಸ್ ಶೇರ್ಸ್ನ ಲೆಸ್ ಮಾಡಿದ್ರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಸಿಗುತ್ತೆ ಅಂದರೆ 14,27,000 5 lakhನ ಲೆಸ್ ಮಾಡಿದ್ರೆ 9,27,000 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ವ್ಯಾಲ್ಯೂ ಆಫ್ ಶೇರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂದರೆ 50,000 ಈಕ್ವಿಟಿ ಶೇರ್ಸ್ ಇದೆ. ಸೊ ಅಮೌಂಟ್ ಅವೈಲಬಲ್ ಎಷ್ಟಿದೆ ಅಂತಂದರೆ 9,27,000 ಡಿವೈಡೆಡ್ ಬೈ 50,000 ಶೇರ್ಸ್ ಮಾಡಿದ್ರೆ ಪರ್ ಶೇರು 18.54 ಬರುತ್ತೆ. ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ ಅಂದರೆ 18.54 ಬರುತ್ತೆ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಸ್ಟೆಪ್ ವೈಸ್ ನೋಡಿ ಯಾವ ರೀತಿ ಮಾರ್ಕ್ ಕಲೆಕ್ಟ್ ಮಾಡ್ತಾರೆ ಅಂತಂದರೆ 4 ಮಾರ್ಕ್ಸನ್ನು. ಸೊ ಈ ರೀತಿ ಅಲಾಟ್ ಮಾಡ್ತಾರೆ. ಫಸ್ಟು ಅಸೆಟ್ಸ್ನ ತಗೊಳ್ಳಿ. ಅಸೆಟ್ಸ್ ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸು 15% ಇನ್ಕ್ರೀಸ್ ಆಗಿದೆ. ಕರೆಂಟ್ ಅಸೆಟ್ಸು 7.5% ಲೆಸ್ ಆಗಿದೆ. ಗುಡ್ ವಿಲ್ಲು 15% ಇನ್ಕ್ರೀಸ್ ಆಗಿದೆ. ಟೋಟಲ್ ಅಸೆಟ್ಸ್ನ ತಗೊಳ್ಳಿ ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ. ಆಗ ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಅದರಲ್ಲಿ ಫಸ್ಟು ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ಕೊಟ್ಟು ರಿಮೈನಿಂಗ್ ಎಷ್ಟಂತಂದರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಅಸೆಟ್ಸ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಗುಡ್ ವಿಲ್ ಕೊಟ್ಟಿದ್ದಾರೆ. ಈ ಮೂರೇ ಅಸೆಟ್ಸು. ಫಿಕ್ಸ್ಡ್ ಅಸೆಟ್ ಇನ್ಕ್ಲೂಡಿಂಗ್ ಗುಡ್ ವಿಲ್ ಅಲ್ಲಿ 15% ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇವೆರಡೂ ಕೂಡ ಏನು ಜಾಸ್ತಿ ಮಾಡ್ತೀವಿ. ಆ್ಯಂಡ್ ಕರೆಂಟ್ ಅಸೆಟ್ಸ್ಗೆ 7.5% ಲೆಸ್ ಮಾಡಿ ಟೋಟಲ್ ವ್ಯಾಲ್ಯೂ ತೊಗೊಳ್ಳಿ. ಅದಾದಮೇಲೆ ಟೋಟಲ್ ಲಯಬಿಲಿಟೀಸಲ್ಲಿ 4 ಐಟಮ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲು 8%, ಡಿಬೆಂಚರ್ಸು, ಬ್ಯಾಂಕ್ ಓವರ್ ಡ್ರಾಫ್ಟು, ದೆನ್ ಅನ್ರೆಕಾರ್ಡೆಡ್ ಲಯಬಿಲಿಟಿ 6,000. ಟೋಟಲ್ ಮಾಡಿದ್ರೆ 4,16,000 ಬರುತ್ತೆ. ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ಅಮೌಂಟ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಲೆಸ್ ಮಾಡಿ. ಆಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟಿರುತ್ತೆ ಅದನ್ನು ತಗೊಳ್ಳಿ. ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ವ್ಯಾಲ್ಯೂ ಪರ್ ಶೇರ್ ಅಥವಾ ವ್ಯಾಲ್ಯೂ ಆಫ್ ಶೇರ್ಸ್ ಅಥವಾ ಅರ್ನಿಂಗ್ ಪರ್ ಶೇರ್ ಎಷ್ಟು ಸಿಗುತ್ತೆ ಅಂತಂದರೆ 18.54. ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ನೋಡಿ. ಸ್ಟೇಟ್ ದ ಹೆಡ್ಡಿಂಗ್ ಅಂಡರ್ ದ ವಿಚ್ ಆಫ್ ದ ಫಾಲೋಯಿಂಗ್ ಐಟಮ್ಸ್ ಆರ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಮೇನ್ ಹೆಡ್ಡಿಂಗು ಸಬ್ ಹೆಡ್ಡಿಂಗ್ ಯಾವ್ಯಾವುದು ಅಂತ ತೋರಿಸ್ಬೇಕು. ಇನ್ವೆಸ್ಟ್ಮೆಂಟು, ಗುಡ್ ವಿಲ್ಲು, ಬಿಲ್ಸ್ ಪೇಯಬಲ್ಲು, ಬ್ಯಾಂಕ್ ಓವರ್ ಡ್ರಾಫ್ಟು, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಡಿಬೆಂಚರ್ಸ್. ಸೊ ಅದಕ್ಕೆ ಈ ರೀತಿ ಇದೇ ಥರ ಟೇಬಲ್ನ ಬರೀರಿ. ಸೊ ನಿಮಗೆ ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಬಂದು ನಾನ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅದರಲ್ಲಿ ಯಾವುದಂತಂದರೆ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಗುಡ್ ವಿಲ್ ಬಂದು ನಾನ್ ಕರೆಂಟ್ ಅಸೆಟ್ಸಲ್ಲಿ, ಗುಡ್ ವಿಲ್ ಕೂಡ ನಾನ್ ಕರೆಂಟ್ ಅಸೆಟ್ಸಲ್ಲಿ, ಅದರಲ್ಲಿ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ಬಿಲ್ಸ್ ಪೇಯಬಲ್ ಬಂದು ಕರೆಂಟ್ ಲಯಬಿಲಿಟಿ, ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ, ಅದರಲ್ಲಿ ಟ್ರೇಡ್ ಪೇಯಬಲ್ಸ್. ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ, ಅದರಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಬರುತ್ತೆ. ಡಿಬೆಂಚರ್ಸ್ ಬಂದು ನಾನ್ ಕರೆಂಟ್ ಲಯಬಿಲಿಟಿ, ಇಲ್ಲಿ ವರ್ಡ್ಸ್ ಸ್ವಲ್ಪ ಮಿಸ್ ಆಗಿದೆ. ಡಿಬೆಂಚರ್ಸು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ಬರುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟಂದರೆ 6 ಐಟಮ್ ಕೊಟ್ಟಿದ್ದಾರೆ. 3 ಐಟಮ್ಸ್ಗೆ 2 ಮಾರ್ಕ್ಸ್, 3 ಐಟಮ್ಸ್ಗೆ 2 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್. ನಿಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಕ್ಕೆ ಗೊತ್ತಿದೆ ಚೆನ್ನಾಗಿ ಅಂತ ಅಂದರೆ ನಿಮಗೆ ಆರಾಮಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ನಾವೇನಂತಂದರೆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೊಗೊಳ್ತೀವಿ, ಅದರಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ಸಲ್ಲಿ. ಗುಡ್ ವಿಲ್ಲಲ್ಲಿ ನಾನ್ ಕರೆಂಟ್ ಅಸೆಟ್ಸಲ್ಲಿ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್, ಗುಡ್ ವಿಲ್ ಬಂದು ಇಂಟ್ಯಾಂಜಿಬಲ್ ಅಲ್ಲಿ ಬರುತ್ತೆ. ಆ್ಯಂಡ್ ಬಿಲ್ಸ್ ಪೇಯಬಲ್ ಅಲ್ಲಿ ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸ್ ಬರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟು ಕರೆಂಟ್ ಲಯಬಿಲಿಟೀಸು, ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೂಡ ಕರೆಂಟ್ ಲಯಬಿಲಿಟೀಸಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಬರುತ್ತೆ. ಆ್ಯಂಡ್ ಡಿಬೆಂಚರ್ಸು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ಬರುತ್ತೆ. ಎಷ್ಟು ಈಸಿ ಅಂತ ಅಂದರೆ ಸೊ ಇದಕ್ಕೆ ನಿಮಗೆ 4 ಮಾರ್ಕ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ಸೆಕ್ಷನ್ ಎ ಆ್ಯಂಡ್ ಬಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಟೋಟಲ್ 5 ಕ್ವಶನ್ಸ್ ಇದೆ. ಅದನ್ನು ನಿಮಗೆ ಒಂದೊಂದೇ ಪಾರ್ಟಾಗಿ ಮಾಡ್ತಾ ಹೋಗ್ತೀನಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಕ್ವಶನ್ ಅಥವಾ 2 ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್ ಯಾರಿದ್ದಾರೋ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅಲ್ಲಿ ಕ್ಲಿಯರ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. ಎಕ್ಸಾಮ್ ಚೆನ್ನಾಗಿ ಮಾಡಿ, ಆರಾಮಾಗಿ, ಪ್ರಾಬ್ಲಮ್ಸ್ ಯಾವುದೇ ಮಿಸ್ಟೇಕ್ ಇಲ್ಲದೆ. ಮತ್ತು ನೀವು ಇದ್ರದ್ದು ಸಾಫ್ಟ್ ಕಾಪಿನ PDF ಪ್ರೊವೈಡ್ ಮಾಡ್ತೀನಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ. ಥ್ಯಾಂಕ್ ಯು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್.